ಈ ಪ್ರಕರಣವನ್ನ ಖಂಡಿಸಿ ತಮಿಳುನಾಡು ಸಿಎಂ ವಿಜಯ್ ಕೂಡ ಪೋಸ್ಟ್ ಹಾಕಿದ್ದಾರೆ. ತಮಿಳರನ್ನ ಕೊಂದಿರುವುದು ಹೃದಯ ವಿದ್ರಾವಕ ಸಂಗತಿ, ಇದು ಹತ್ಯಾಕಾಂಡ ಅಂತ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಾಕಿದ್ದಾರೆ. ಕರ್ನಾಟಕ ಅರಣ್ಯ ಇಲಾಖೆ ಕೊಟ್ಟಂತಹ ವಿವರಣೆಯನ್ನ ಒಪ್ಪಲ್ಲ. ಘಟನೆ ಬಗ್ಗೆ ಪ್ರಾಮಾಣಿಕವಾದಂತಹ ತನಿಖೆಯಾಗಬೇಕು. ಉನ್ನತ ಮಟ್ಟದ ತನಿಖಾ ಸಮಿತಿಯನ್ನ ರಚಿಸಬೇಕು. Hotel Management with AI. Join IIHM, International Institute of Hotel Management. ಈ ಹತ್ಯೆ ಕಾರಣರಾದವರಿಗೆ ತಕ್ಕ ಶಿಕ್ಷೆಯಾಗಬೇಕು. ಬಲಿಯಾದವರ ಕುಟುಂಬಕ್ಕೆ ನೆರವನ್ನ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ಕರ್ನಾಟಕ ಸರ್ಕಾರ ಎಲ್ಲ ಕ್ರಮ ಮತ್ತು ನೆರವನ್ನ ನೀಡಬೇಕು ಅಂತ ತಮಿಳುನಾಡು ಸಿಎಂ ಆಗ್ರಹಿಸಿದ್ದಾರೆ. ಆಂಥನಿ ಸ್ವಾಮಿ, ಪೀಟರ್ ಮತ್ತು ಕುಮಾರ್ ಎನ್ನುವಂತಹ ಮೂವರು ಬೇಟೆಗೆ ಹೋದಂಥವರು ಎನ್ಕೌಂಟರ್ಗೆ ಬಲಿಯಾದರು. ಇವರನ್ನ ಹತ್ಯೆ ಮಾಡಿದ್ದು ಸರಿಯಾದ ಕ್ರಮ ಅಲ್ಲ, ಇದು ಹೃದಯ ವಿದ್ರಾವಕ ಸಂಗತಿ ಅಂತ ತಮಿಳುನಾಡು ಸಿಎಂ ಪೋಸ್ಟ್ ಹಾಕಿದ್ದಾರೆ. ಅವ್ರು ಹೇಳೋದೇನು, ತಮಿಳರ ಮೇಲೆ ಈ ರೀತಿಯಾದಂತಹ ಹಲ್ಲೆ ಮಾಡಿ ಹತ್ಯೆ ಮಾಡಿದ್ದಾರೆ ಅಂತ ಪೋಸ್ಟ್ ಹಾಕಿದ್ದು. ಕರ್ನಾಟಕ ಅರಣ್ಯ ಇಲಾಖೆ ಏನು ಸಾಕ್ಷಿಗಳನ್ನು ಕೊಟ್ಟಿದೆ, ಜೊತೆಗೆ ಸಿಬ್ಬಂದಿ ಮೇಲೆ ಅವರು ಅಟ್ಯಾಕ್ ಮಾಡೋಕೆ ಬಂದರು, ಆ ಕಾರಣಕ್ಕಾಗಿ ನಾವು ಹತ್ಯೆ ಮಾಡಿದ್ವಿ ಅನ್ನುವಂಥ ವಿವರಣೆಯನ್ನು ಕೊಟ್ಟಿದೆ. ಆ ವಿವರಣೆಯನ್ನು ಒಪ್ಪೋದಕ್ಕಾಗಲ್ಲ, ಪ್ರಾಮಾಣಿಕ ತನಿಖೆ ಆಗಲಿ ಎನ್ನುವಂಥ ಆಗ್ರಹವನ್ನು ಮಾಡಿದ್ದಾರೆ ತಮಿಳುನಾಡು ಸಿಎಂ. ಜೊತೆಗೆ ಈ ಹತ್ಯೆಕಾರರಾದವರ ವಿರುದ್ಧ ಕ್ರಮ ಆಗಲಿ, ಈ ಕುಟುಂಬಕ್ಕೆ ನೆರವು ಸಿಗಲಿ. ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇದ್ದಂಥವರು, ಹನೂರು ತಾಲೂಕಿನ ಹಳ್ಳಿಗಳಲ್ಲಿ ವಾಸಿಸ್ತಾ ಇದ್ದಂಥವ್ರು, ಆದರೆ ಇವರು ತಮಿಳು ಜನಾಂಗದವರು ಅನ್ನೋದನ್ನು ಪ್ರಸ್ತಾಪ ಮಾಡಿ ಈ ನರಮೇಧವನ್ನು ಖಂಡಿಸ್ತೇನೆ ಅಂತ ತಮಿಳುನಾಡು ಸಿಎಂ ವಿಜಯ್ ಪೋಸ್ಟ್ ಹಾಕಿರೋದು.